ಮೂಲ ಸ್ಥಾನ ಏನಿಲ್ಲ, ಮೂಲ ಸ್ಥಾನ ಇದೆ. ಗುಹೆ ತಪಸ್ಸು ಮಾಡ್ಲಿಕ್ಕೆ ದೇವಿ ಗುಹೆ ರಚನೆ ಮಾಡಿ ಕೊಟ್ಟರು ಅಷ್ಟು. ಮೂಲ ಸ್ಥಾನ ಎಲ್ಲರೂ ಇದು. ಬರೀ ಇನ್ನು ಊಟ ಮಾಡಿದ್ರೆ ಈಗ ಊಟ ಆಯ್ತು. ದಿನ ಬಡವ ಬರ್ಲಿ ದೊಡ್ಡವ ಬರ್ಲಿ ಎಲ್ಲರಿಗೂ ಅದೇ ಊಟ. ಹಾಯ್ ಹಲೋ ನಮಸ್ಕಾರ. ಹೊಸ ದಿನ ಹೊಸ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೇವೆ ಕಮಲಶಿಲೆ ಬ್ರಾಹ್ಮಣೇಶ್ವರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಇದಕ್ಕಿಂತ ಮುಂಚೆ ಕಡೆ ಇಲ್ಲಿ ಹೋಗಿದ್ದೀನಿ ನಾನು 2-3 ಸಲ, 2 ಸಲ ಹೋಗಿದ್ದೀನಿ, 3 ಸಲ ಹೋಗಿದ್ದೀನಿ, ಗೊತ್ತಿಲ್ಲ ನನಗೆ. ಸೊ ಇವತ್ತು ಪುನಃ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ಹೋಗ್ತಾ ಹೋಗೋ ದಾರಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಲೆಟ್ಸ್ ಗೋ. ನಾನು ಮೆರವಣಿಗೆ ಟ್ರಸ್ಟಿ ಸಚ್ಚಿದಾನಂದ ಚಾತ್ರ, ಮತ್ತೊಬ್ಬರು ಚಂದ್ರಶೇಖರ್ ಶೆಟ್ಟರು, ಮತ್ತೊಬ್ಬರು ಶ್ರೀನಿವಾಸ್ ಚಾತ್ರ. ದೇವಸ್ಥಾನ ದೇವಿ ಸ್ವಯಂ ಉದ್ಭವ. ಅಲಂಕಾರಕ್ಕೆ ಮಾತ್ರ ಮೂರ್ತಿನ ಶೃಂಗೇರಿ ಗುರುಗಳು 92ನೇ ಇಸ್ವಿಯಲ್ಲಿ ಪ್ರತಿಷ್ಠೆ ಮಾಡಿದ್ದು. ಒಂದು ದಿವಸ ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಾಟಾಗುತ್ತೆ. ಸ್ವರ್ಗದ ಎಲ್ಲ ಅಂಶವಿರುವತ್ತು ಪಿಂಗಳದಲ್ಲಿ ಅತಿ ಸುಂದರಿ, ಅತಿ ಅಹಂಕಾರಿ. ಅವಳು ಅರ್ಧ ಗಂಟೆ ತಡೆದು ಬಂದ ಕೂಡಲೇ ಈಶ್ವರ ಸಿಟ್ಟು ಬಂದು ಮಾನ ಇದನ್ನು ಬೈತಾನೆ. ಅವಳಿಗೂ ಸಿಟ್ಟು ಬರುತ್ತೆ. ಈಶ್ವರನಿಗೆ ಬಾಯಿ ಬೆಲ್ಲ ಬೈತಾನೆ. ತಲೆಯಲ್ಲೂ ಹುಡುಗಿ ಸೊಂಟದಲ್ಲಿ ಅವ ಮೈ ತುಂಬ ಬೂದಿಯಲ್ಲಿ. ಆವಾಗ ಪಾರ್ವತಿ ಸಿಟ್ಟು ಬಂದು ನೀನು ಗೂರು ಮೇಲೆ ಕುಬ್ಜಾಗಿ ಭೂಲೋಕದ ಹುಟ್ಟುವಂದು ಶಾಪ ಕೊಡ್ತಾಳೆ. ಶಾಪಕ್ಕೆ ವಿಮೋಚನೆಯಲ್ಲೋ ಕೇಳ್ತಾಳೆ. ಪ್ರಾಪರಾಯದಲ್ಲಿ ಕೃತನ ಆಸ್ಥಾನದಲ್ಲಿ ಗದ್ದ ತೆಗೆಯಕ್ಕೇನಿಲ್ಲ. ಕೃಷ್ಣ ಪರಮಾತ್ಮ ಬಂದು ನೀನು ಹುಟ್ಟಿದ ಕೂಡಲೇ ನೀನು ಗೋರು ಮೇಲೆ ಸರ್ತಾಗತ್ತೆ. ಎಲ್ಲಿಗೆ ಮುಗಿದಿಲ್ಲ, ಪಶ್ಚಿಮ ಘಟ್ಟ ತುದಿಯಲ್ಲಿ ನನಗೆ ಕೊರತು ತಪಸ್ ಮಾಡ್ತಾ ಕುಬ್ಜಾ ನದಿಯಾಗಿ ಬಂದು ಹೇಳ್ತಾಳೆ. ನೋಡಿ, ಅದೇ ಕುಬ್ಜಾ ನದಿ. ಕಮಲಚೆಲೆಯಲ್ಲಿ ಸೂರ್ಯಾಕ್ಷನ ಆಡ್ತಾ ಬ್ರಹ್ಮನಿಂದ ಹೊರತ ಬರ್ತಾನೆ. ಯೋನಿ ಮುಖಾಂತ ಊಟ ಅಲ್ಲದೆ ನಂಗೆ ಮರಣ ಪ್ರಾಪ್ತಿ ಆಗಲಿ ಹೇಳಿ ಪ್ರಪತ್ತ. ಆವಾಗ ದೇವಿ ತುಬುಕ್ಕಿಗಳಂತ ತಗೊಂಡು ಬ್ರಾಹ್ಮಿ ದುರ್ಜಾಪನ ಅಂತೇಳಿ ಅರ್ದಿ ಅವನು ಸಂಹಾರ ಮಾಡಿ ಕಮಲಶಿಲೆಯಲ್ಲಿ ಕಮಲದ ಆಕೃತಿಯಲ್ಲಿ ದೇವಿ ಉದ್ಭವ. ವರ್ಷಕ್ಕೊಂದು ದಿವಸ ಕುಬ್ಜಾ ನದಿ ಉಕ್ಕಿ ಬಂದು ದೇವಿಗೆ ಸ್ನಾನ ಮಾಡ್ತಾಳೆ. ನಮ್ಮದು ದೇವಿ ಬರೀ ಕಲ್ಲು. ಅದೇ ಮೂಲ ಪ್ರಸಾದ. ಮಕ್ಕಳಾಗ್ತಿದ್ರೆ, ಮದುವೆ ಆಗ್ತಿದ್ರೆ ಸಮೃದ್ಧರಿಗೆ ಮೂಲ ಪ್ರಸಾದ ತಗೊಂಡವರಿಗೆ, ಕ್ಯಾನ್ಸರ್ ಕಾಯಿದ್ದಾರೆ ಗುಣಾದುಲ್. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ದಿನ ಬಡವ ಬರಲಿ ದೊಡ್ಡವ ಬರಲಿ ಎಲ್ಲರಿಗೂ ಊಟ. ನಮ್ಮದು ಯಕ್ಷಗಾನ ವೇಳೆ ಇತ್ತು. ಎಷ್ಟೋ ಜನ ಸೇವೆ ಕೇಳ್ಕೊಳ್ತಾರೆ. ಮಕ್ಕಳಾಗ್ತಿದ್ರೆ, ಮದುವೆ ಆಗ್ತಿದ್ರೆ ಯಕ್ಷಗಾನ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಆಮೇಲೆ ಇಲ್ಲಿ ಅದು ಗುಹೆ ಇದೆಯಲ್ಲ, ಮೂಲಸ್ಥಾನ ಅಂತ ಹೇಳ್ತಾರೆ. ಮೂಲಸ್ಥಾನ ಏನಿಲ್ಲ, ಮೂಲ ಸ್ಥಾನ ಇದೆ. ಗುಹೆ ತಪಸ್ಸು ಮಾಡ್ಲಿಕ್ಕೆ ದೇವಿ ಗುಹೆ ರಚನೆ ಮಾಡಿ ಕೊಟ್ಟರು ಅಷ್ಟು. ಮೂಲ ಸ್ಥಾನ ಎಲ್ಲರೂ ಇದು. ಅದು ಮೂಲ ಸ್ಥಾನ ಅಲ್ಲ. ಗುಹೆ ತಪಸ್ಸು ಮಾಡ್ಲಿಕ್ಕೆ ಗುಹೆ ರಚನೆ ಮಾಡಿ ಕೊಟ್ಟರು. ನಾಗದೇವರಿಗೆ ಗರುಡ ಪುಟಾಳ ತಾಳೂಕಾಗದೆ ಗುಹೆಗೆ ಅಲ್ಲಿ ನಾಗದೇವರು ಬರ್ಲಿಕ್ಕೆ ಗರುಡ ಬರ್ಲಿಕ್ಕೆ ಕೂಡದಲ್ಲಿ ನಾಗದೇವರು ಪ್ರತಿಷ್ಠೆ ಮಾಡಿ ಗುಹೆ ಮಾಡಿದ್ದಮ್ಮ. ಎಲ್ಲರೂ ಮೂಲಸ್ಥಾನ ಇಲ್ಲೇ, ಮೂಲಸ್ಥಾನ ಅಲ್ಲ ಇದೆ. ಆಮೇಲೆ ಇಲ್ಲಿ ಪ್ರತಿದಿನ ಊಟ, ಮದುವೆ ಊಟ ಅಂತ ಹೇಳ್ತಾರೆ. ಅದಕ್ಕೊಂದು ಏನಾದ್ರು ಭಕ್ತರೇ ನಮ್ಮ ಆಸ್ತಿ. ಅವ್ರು ಬಂದು ಸಂತೋಷ ಪಡ್ಲೇ ನಮ್ಮ ಊಟ ಅಷ್ಟೇ. ಭಕ್ತರ ಖುಷಿ ಆಗಿದೆ. ಅದೇ ದಿನ ಬರೀ ಇನ್ನು ಊಟ ಮಾಡಿದ್ರೆ ಈಗ ಊಟ ಆಯ್ತು. ದಿನ ಬಡವ ಬರ್ಲಿ ದೊಡ್ಡವ ಬರ್ಲಿ ಎಲ್ಲರಿಗೂ ಅದೇ ಊಟ. ಒಬ್ಬ ಕಣಕೆ ಮಾಡ್ತಾ ಅದಕ್ಕೆ ದೇವಸ್ಥಾನಕ್ಕೆ 5 ರೂಪಾಯಿ ಉತ್ಪತ್ತಿ. 10 ಜನ ಇರ್ತಾರೆ ಊಟಕ್ಕೆ. 10 ಜನರಿಗೂ ಫ್ರೀ. ಯಾರಿಗೂ ಟಿಕೆಟ್ ಇಲ್ಲ, ಏನೂ ಇಲ್ಲ. ಎಲ್ಲರಿಗೂ ಟೇಬಲ್ ಕುರ್ಚಿ ಕೂತ್ಕೊಂಡಿಗೆ. ಹರಿಯರಿಗೆಲ್ಲ ನೆಲ ಮೇಲೆ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ, ಬೆನ್ನೋವು ಇರೋದು. ಯಾರು ನಿನ್ನೆ ಸಾಧಾರಣ 2,500 ಜನ ಊಟಕ್ಕೆ. ಇವತ್ತು ಸ್ವಲ್ಪ ಕಡಿಮೆ, ನಾಳೆ ಪುನರಚ್ಚ. ಭಾನುವಾರ 3,000-4,000 ಜನ ಆಗುತ್ತೆ.
ಓಕೆ, ಕೊನೆಗೂ ನಮ್ಮ ದರ್ಶನ ಎಲ್ಲ ಆಯಿತು. ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿ ಹಾಗೆ ಅನ್ನಪ್ರಸಾದ ಸ್ವೀಕರಿಸಿ ನಾವು ಹಾಗೆ ಇಲ್ಲಿ ಆ, ಪ್ರಧಾನ ಕಾರ್ಯದರ್ಶಿ ಅವರು ಏನಿದ್ದಾರೆ, ಸೊ ಅವರು ಕಮರ್ಷಿಯಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ನೀವು ನೋಡಿರ್ಬೋದು ಆಲ್ರೆಡಿ. ಸೊ ತುಂಬ ಖುಷಿ ಆಯಿತು ಬಂದು. ಸೊ ಐ ಥಿಂಕ್ ಸೊ ಯಾರು ಬಂದರೂ ಕೂಡ ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಮದುವೆ ಊಟ ಅಂತ ಏನು ಹಾಕ್ತಾರೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಆಮೇಲೆ ಅಷ್ಟೇ ಅಲ್ಲ, ಜನರಿಗೆ ಮಾತ್ರಲ್ಲ, ಇಲ್ಲಿರುವ ಶಾಲಾ ಮಕ್ಕಳಿದ್ದಾರೆ ಅವರು ಕೂಡ ಬರ್ತಾರೆ. ಅವ್ರಿಗೆ ಮಧ್ಯಾಹ್ನದ ಊಟ ಇದೇ ದೇವಸ್ಥಾನದಲ್ಲಿ ಆಗುವಂಥದ್ದು. ಹಾಗೆ ವಿಡಿಯೋದಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ದಯವಿಟ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.